ಅನ್ಯಾಯ ಮಾಡುವ ಮೂರ್ಖ, ಅನ್ಯಾಯ ಸಹಿಸಿಕೊಳ್ಳುವ ಮಹಾಮೂರ್ಖ ಎಂಬ ಮಾತನ್ನು ಹೇಳಿದಂಥ ಮಹಾನ್ ಮಾನವತಾವಾದಿ ಸಂವಿಧಾನ ಶಿಲ್ಪಿ ಜಗತ್ ಪಂಡಿತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನಮ್ಮ ಮನದಲ್ಲಿ ಸ್ಮರಿಸುತ್ತಾ, ಬಂಧುಗಳೇ, ಏನಿವತ್ತು ದಲಿತ ಸೇನೆ ಬಳ್ಳಾರಿ ಜಿಲ್ಲಾ ಸಮಿತಿ ವತಿಯಿಂದ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಅಣ್ಣ ಹನುಮಂತ ಸಂಘ ಅವರ ಮೇಲೆ ಕಲಬುರಗಿಯ ಸ್ಟೇಷನ್ ಬಾಜಾರ್ ಪೊಲೀಸ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿ ಅವರಿಗೆ ಜೈಲಿಗಿಟ್ಟುವಂಥ ಕೆಲಸ ಇವತ್ತು ಕೆಲವ ಕಲಬುರಗಿಯ ರೌಡಿ ಪಡೆಗಳು ಮಾಡಿದ್ದಾರೆ. ಹಾಗಾಗಿ ಈ ಪ್ರಕರಣವನ್ನು ತನಿಖೆ ಮಾಡದೆ, ಸರಿಯಾದ ರೀತಿ ತನಿಖೆ ಮಾಡದೆ, ಈ ಪ್ರಕರಣದಲ್ಲಿ ತನಿಖೆ ಮಾಡಲು ವಿಫಲವಾದಂಥ ಪೊಲೀಸ್ ಇಲಾಖೆ ವಿರುದ್ಧ ಇವತ್ತು ದಲಿತ ಸೇನೆ ವತಿಯಿಂದ ಮಾನ್ಯ ಗೃಹ ಮಂತ್ರಿಗಳಿಗೆ ನಾವು ಇವತ್ತು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಮಾನ್ಯ ಗೃಹ ಮಂತ್ರಿಗಳೇ, ಇವತ್ತು ರಾಜ್ಯದಲ್ಲಿ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ಶೋಷಿತ ವರ್ಗದ ಮೇಲೆ ಅನೇಕ ರೀತಿಯ ವಿವಿಧ ರೀತಿಯ ದೌರ್ಜನ್ಯಗಳು, ದಬ್ಬಾಳಿಕೆಗಳು, ಕೊಲೆಗಳು ಆಗ್ತಾ ಇದ್ದಾವೆ. ಆದರೆ ಇವತ್ತು ಕಲಬುರಗಿಯಲ್ಲಿ ಒಂದು ವಿಶೇಷ ಪ್ರಕರಣ ದಾಖಲಾಗಿದೆ. ದಲಿತ ಸಮುದಾಯಕ್ಕಾಗಿ, ಶೋಷಿತ ಸಮುದಾಯಕ್ಕಾಗಿ, ಅಹಿಂದ ವರ್ಗಕ್ಕಾಗಿ ಹಗಲಿರುಳು ಶ್ರಮಿಸುವಂತ ವ್ಯಕ್ತಿ ಇವತ್ತು ಖ್ಯಾತ ನ್ಯಾಯವಾದಿ ಅಂತವ್ರ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ ಇವತ್ತು ಅವ್ರ ಹೋರಾಟಕ್ಕೆ, ಅವ್ರ ಹೆಸರಿಗೆ ಕಳಂಕ ತರುವಂತ ಕೆಲಸ ಇವತ್ತು ಆಗ್ತಾ ಇದೆ. ಹಾಗಾಗಿ ಮಾನ್ಯ ಗೃಹ ಮಂತ್ರಿಗಳು ಈ ಪ್ರಕರಣವನ್ನು ಸೂಕ್ತ ತನಿಖೆ ಮಾಡಲು ತಾವು ಕಲಬುರಗಿ ಪೊಲೀಸ್ ಇಲಾಖೆಗೆ ಒಂದು ವಿಶೇಷ ತಂಡ ರಚನೆ ಮಾಡಲಿಕ್ಕೆ ಹೇಳಬೇಕು. ಜೊತೆಗೆ ಇವತ್ತು ಕೆಲವು ಬಿಜೆಪಿ ನಾಯಕರುಗಳ ಷಡ್ಯಂತ್ರದಿಂದ ಇವತ್ತು ಏನಿವತ್ತು ಕಲಬುರಗಿಯಲ್ಲಿ ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿವಸಕ್ಕೆ ಇವತ್ತು ನಾರಾಯಣಸ್ವಾಮಿ ಚಲೋಜಿ ಅವರು ಬಂದಾರೆ. ಅವ್ರೊಂದು ಸ್ಟೇಟ್ಮೆಂಟ್ ಕೊಡ್ತಾರ. ನಾರಾಯಣಸ್ವಾಮಿ ಅವರೇ, ತಾವು ಬುದ್ಧಿವಂತರ ಅಂತ ತಿಳ್ಕೊಂಡಿದ್ವಿ ನಾವು. ಇವತ್ತು ನಾವು ತಿಳ್ಕೋಬೇಕಾಗಿತ್ತು, ಈ ಪ್ರಕರಣದಲ್ಲಿ ಸತ್ಯತೆ ಬಗ್ಗೆ ಅರಿತು ಮಾತನಾಡಬೇಕಾಗಿತ್ತು. ಒಬ್ಬ ಹೋರಾಟಗಾರನಿಗೆ ತೇಜ ಹೊಡೆಯಲು ಮಾಡಲು ಹೊರಟಿರುವಂತ ಮನುವಾದಿಗಳ ಜೊತೆ ಸೇರಿಕೊಂಡು ಇವತ್ತು ಅವ್ರ ಪರವಾಗಿ ನೀವು ಮಾತಾಡ್ತಾರಲ್ಲ, ಅದನ್ನು ನಾವು ಇವತ್ತು ದಲಿತ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇವತ್ತು ಮಾನ್ಯ ಗೃಹ ಮಂತ್ರಿಗಳೇ, ಏನು ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ದೂರನ್ನು ದಾಖಲು ಮಾಡಿದಂಥ ಮಹಿಳೆಯರು ಯಾರು ಸಂಸಾರಸ್ಥರಲ್ಲ, ಯಾರು ಒಳ್ಳೆ ಮನೆತನದವರಲ್ಲ. ಪಬ್ಗಳಲ್ಲಿ, ಬಾರ್ಗಳಲ್ಲಿ ಡಾನ್ಸ್ ಮಾಡ್ತಕ್ಕಂಥ ಹುಡುಗಿಯರು. ಅವರು ಕೇವಲ ಗುಲ್ಬರ್ಗ ಅಷ್ಟೇ ಅಲ್ಲ, ಹೈದರಾಬಾದ್ ಕರ್ನಾಟಕದ ಪ್ರತಿಯೊಂದು ಗಣ್ಯ ವ್ಯಕ್ತಿಗಳನ್ನು, ಸರ್ಕಾರಿ ನೌಕರಸ್ಥರನ್ನು, ಸರ್ಕಾರಿ ಅಧಿಕಾರಿಗಳನ್ನು ತಮ್ಮ ಒಂದು ಅಶ್ಲೀಲ ಫೋಟೋಗಳನ್ನು, ಅರ್ಧಂಬರ್ಧ ಬಟ್ಟೆಗಳನ್ನು ಹಾಕೊಂಡು ವಿಡಿಯೋಗಳನ್ನು ಬಿಟ್ಟು ತಮ್ಮ ಬೆಲೆಗೆ ಬೀಳಿಸ್ಕೊಂಡು ಇವತ್ತು ಹನಿ ಟ್ರಾಪ್ ಮೂಲಕ ಹಣ ಲಪ್ಟಾಯಿಸುವಂತ ದಂಧೆ ಮಾಡ್ತಾ ಇದ್ದಾರೆ. ಇವತ್ತು ಕಲಬುರಗಿ ಪೊಲೀಸ್ ಇಲಾಖೆ ಏನ್ ಮಾಡಿದೆ? ಹನಿ ಟ್ರಾಪ್ ನಲ್ಲಿ ದೂರು ದಾಖಲು ಮಾಡಿದ ತಕ್ಷಣ ಯಾವ ಓಳೆ ಮಗ ಈ ಪ್ರಕರಣದಲ್ಲಿ ಶಾಮೀಲದನ ಅವನಿಗೆ ತಾವು ಜೈಲಿಗೆ ಇಟ್ಟಿದ್ರೆ ನಮ್ದೇನು ಅಭ್ಯಂತರ ಇರಲಿಲ್ಲ. ಆದ್ರೆ ನೀವು ಅಮಾಯಕ ದಲಿತ ಸೇನೆಯ ಕಾರ್ಯಕರ್ತರನ್ನು, ಅಮಾಯಕ ನಮ್ಮ ರಾಜ್ಯಾಧ್ಯಕ್ಷರನ್ನು ನೀವು ಸುಳ್ಳು ಪ್ರಕರಣದಲ್ಲಿ ಅವರಿಗೆ ಎನ್ವಾಲ್ವ್ ಮಾಡಿ ಜೈಲಿಗೆ ಇಡುವಂತ ಕೆಲಸ ಮಾಡಿದಿರಲ್ಲ, ಇದು ನಿಮಗೆ ನಾಚಿಕೆ ಆಗಬೇಕು. ಇವತ್ತು ನಿಮಗೆ ನಾಚಿಕೆ ಆಗಬೇಕು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ಮಾನ್ಯ ಗೃಹ ಮಂತ್ರಿಗಳೇ? ಏನು ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ನಮ್ಮ ಹತ್ರ ವಿಡಿಯೋಗಳದಾವ, ಆಡಿಯೋಗಳದಾವ. ಇವತ್ತು ಪೊಲೀಸ್ ಇಲಾಖೆ ನಜರಿಗೆ ಸಹ ಐತೆ ಆ ವಿಡಿಯೋಗಳು. ಆ ಆಡಿಯೋದಲ್ಲಿ ಆ ಹೆಂಗಸು ಏನ್ ದೂರ ನಡೆದಂತ ಪೂಜಾ ಜಗಮ್ ಹೇಳ್ತಾಳೆ, राजू तुम जो है सामने वाले से पैसे लिए, मेरे को पूरे पैसे नहीं दिए. ಇದರ ಅರ್ಥ ಏನು? ನೀನು ಹಣ ತಗೊಂಡಿದ್ಯಾ, ಬಟ್ ನನಗೆ ನೀನು ಕೊಡುವಂತ ನನಗೆ ಪಾಲು ನನಗೆ ಕೊಡ್ಲಿಲ್ಲ. ಹಾಗಾಗಿ ಈ ದೂರನ್ನು ಸಲ್ಲಿಸ್ತಾರೆ ಹೆಣ್ಮಗಳು. ಹಂಗಂದ್ರೆ ಇವರು ಸಹ ಈ ಹನಿ ಟ್ರಾಪ್ ನಲ್ಲಿ ಶಾಮೀಲಲ್ಲ. ಪೊಲೀಸ್ ಇಲಾಖೆ ಅವ್ರ ಮೇಲೆ ಯಾಕೆ ಎನ್ಕ್ವೈರಿ ಮಾಡಲಿಲ್ಲ? ಪೊಲೀಸ್ ಇಲಾಖೆ ಅವ್ರ ಮೇಲೆ ಸೋಮಟ ಪ್ರಕರಣ ಯಾಕೆ ದಾಖಲು ಮಾಡಲಿಲ್ಲ? ಇವತ್ತು ಪೊಲೀಸ್ ಇಲಾಖೆ ಇವತ್ತೇ ಕೂಡ ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಇನ್ನೂ ಕೂಡ ದಲಿತ ಸೇನೆ ವತಿಯಿಂದ ಈಗ ಕೇವಲ ಹೋರಾಟಗಳು ಆಗ್ತಾವ, ಮುಂಬರ್ತಗಿನಲ್ಲಿ ಉಗ್ರ ಹೋರಾಟಗಳು ಆಗ್ತಾವ, ಜೈಲು ಬರೋ ಕಾರ್ಯಕ್ರಮಗಳು ಆಗ್ತಾವ. ನಾವು ನೋಡ್ತೀವಿ ದಲಿತ ಸೇನೆ ಕಾರ್ಯಕರ್ತರು ನಿಮ್ ಜೈಲೊಳಗೆ ಎಷ್ಟು ಜಾಗ ಐತಿ. ಹಾಗಾಗಿ ಸೂಕ್ತ ತನಿಖೆ ಮಾಡಬೇಕು. ಆ ಹೆಣ್ಮಕ್ಳು ಯಾರು, ಎಲ್ಲಿಂದ ಬಂದ್ರು, ಅವ್ರನ್ನ ಯಾರು ಕರ್ಕೊಂಡ್ ಬಂದ್ರು, ಅವ್ರ ಕಾಲ್ ಡೀಟೇಲ್ಸ್ ಅಂತ ತೆಗಿಬೇಕು. ಜೊತೆಗೆ ಅವ್ರಿಗೆ ಯಾರು ಪ್ರಚೋದನೆ ನೀಡಿದ್ರು, ಯಾರು ಕುಮ್ಮಕ್ ನೀಡಿದ್ರು, FIR ಮಾಡ್ಲಿಕ್ಕೆ ಯಾರು ಒತ್ತಾಯ ಮಾಡಿದ್ರು ಅಂತಕ್ಕಂಥ ತಾವೆಲ್ಲ ಪೊಲೀಸ್ ಇಲಾಖೆ ಕುಲಂಕಷವಾಗಿ ತನಿಖೆ ಮಾಡಿ
ಯಾವ ನಿಜವಾದ ಆರೋಪ ಇದನ್ನ ಅವ್ರ ಮೇಲೆ ಕಠಿಣ ಶಿಕ್ಷೆ ಆಗಲಿಕ್ಕೆ ತಾವು ಕೆಲಸವನ್ನು ಮಾಡಬೇಕು. ಜೊತೆಗೆ ನಿರಪರಾಧಿಗಳನ್ನ ಕೂಡಲೇ ಸರ್ಕಾರ ಇವತ್ತು ಮಧ್ಯಪ್ರವೇಶಿಸಿ ಯಾರ ಮೇಲೆ ಸುಳ್ಳು ಪ್ರಕರಣ ದಾಖಲಾಗಿದೆ ಅವ್ರನ್ನ ಕೈ ಬಿಡುವಂತ ಕೆಲಸ ಆಗಬೇಕು. ಒಂದು ವೇಳೆ ಆಗಿಲ್ಲ ಅಂದ್ರೆ ಮುಂಬರ್ತಕ್ಕ ದಿನಗಳಲ್ಲಿ ದಲಿತ ಸೇನೆ ರಾಜ್ಯವ್ಯಾಪ್ತಿ ಉಗ್ರವಾಗಿ ಹೋರಾಟಗಳನ್ನು ಹಮ್ಮಿಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್.